ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯ. ಮಂತ್ರಾಲಯದಲ್ಲಿ ತಮ್ಮ ತಪೋಶಕ್ತಿಯಿಂದ ವಾಕ್ಯ ಸಿದ್ಧಿ ಮಂತ್ರಸಿದ್ಧಿ ಪಡೆದಿರುವ ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು ತಾಂತ್ರಿಕ ಜ್ಯೋತಿಷ್ಯರು. ಶ್ರೀ ಸಾಯಿಬಾಬಾ ಹಾಗೂ ರಾಘವೇಂದ್ರ ಸ್ವಾಮಿಯ ಆರಾಧಕರು. ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಇಲ್ಲಿದೆ ದಿವ್ಯ ಮಾರ್ಗ. ಡಿವೋರ್ಸ್ ಪ್ರಾಬ್ಲಮ್, ಅನಾರೋಗ್ಯ, ಪ್ರೇಮ ವಿಚಾರ, ಸಂತಾನ, ಸಾಲಬಾಧೆ, ಕೋರ್ಟ್ ಕೇಸ್, ವ್ಯಾಪಾರ, ಮಾಟ ಮಂತ್ರ ತಡೆ, ಶತ್ರುಕಾಟ, ಕೌಟುಂಬಿಕ ಕಲಹ, ಇನ್ನೂ ನಿಮ್ಮ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಶ್ರೀ ರಾಘವೇಂದ್ರ ಸ್ವಾಮಿಯ ಮೂಲ ಬೃಂದಾವನ ರಹಸ್ಯ ಬಲಿಷ್ಠ ಪೂಜಾ ಶಕ್ತಿಯಿಂದ ಕೆಲವೇ ದಿನಗಳಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ. ವಿಶೇಷ ಸೂಚನೆ: ಅಲ್ಲಿ ಇಲ್ಲಿ ಕೇಳಿ ಎಲ್ಲೂ ಪರಿಹಾರವಾಗದ ನಿಮ್ಮ ಸರ್ವ ಸಮಸ್ಯೆಗಳಿಗೆ ಇಲ್ಲಿದೆ ದಿವ್ಯ ಮಾರ್ಗ. ನಂಬಿಕೆಟ್ಟವರಿಲ್ಲವೋ ಈ ರಾಯರ. ನೀವು ಬಯಸುವ ನೆಮ್ಮದಿಯ ಜೀವನಕ್ಕಾಗಿ ಒಮ್ಮೆ ಸಂಪರ್ಕಿಸಿ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯ, ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು. ಫೋನಿನ ಮೂಲಕ ಪರಿಹಾರ. ಮೊಬೈಲ್ ಸಂಖ್ಯೆ 9008111181. ಎಲ್ರಿಗೂ ನಮಸ್ಕಾರ. ಶ್ರೀ ರಾಘವೇಂದ್ರ ಕಾರುಣ್ಯ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ ಬುಧವಾರ ಇರುವಂತಹ ಭೀಮನ ಅಮಾವಾಸ್ಯೆ ಪ್ರಯುಕ್ತ ಮನೆಯಲ್ಲಿ ಶಾಸ್ತ್ರೋಕ್ತವಾಗಿ ಮೊದಲು ಯಾವ ರೀತಿ ಪೂಜೆ ಮಾಡಿ ಆಮೇಲೆ ನಿಮ್ಮ ಯಜಮಾನರ ಪೂಜೆಯನ್ನು ಮಾಡಬೇಕು ಅಂತ ಹೇಳಿ ತಿಳಿಸ್ಕೊಡ್ತೀನಿ. ಪೂರ್ತಿ ವಿಡಿಯೋವನ್ನು ನೋಡಿ. ಭೀಮನ ಅಮಾವಾಸ್ಯೆ ಅಂತಂದರೆ ಕೇವಲ ಯಜಮಾನರ ಪಾದ ತೊಳೆದು ಮಾಡುವಂತಹ ಪೂಜೆ ಅಲ್ಲ, ಅದು ನಿಮ್ಮ ಸೌಮಂಗಲಿತನದ ಅಭಿವೃದ್ಧಿಗೆ ಮಾಡುವಂತಹದ್ದು. ಆದರೆ ನಿಮ್ಮ ಮೊದಲ ಪೂಜೆ ದೇವರ ಮನೆಯಲ್ಲಿ ಶಾಸ್ತ್ರೋಕ್ತವಾಗಿ ಆಗಬೇಕು. ಆಗಲೇ ನಿಮಗೆ ಭೀಮನ ಅಮಾವಾಸ್ಯೆಯ ಪೂಜೆಯನ್ನು ಮಾಡಿದಂತಹ ಪೂರ್ಣ ಫಲ ದೊರೆಯುವಂತಹದ್ದು. ಮೊದಲನೇದಾಗಿ ಏನು ತಿಳ್ಕೊಬೇಕು ಅಂತಂದರೆ, ಭೀಮನ ಅಮಾವಾಸ್ಯೆಯ ಪೂಜೆಯನ್ನು ಮಾಡೋದ್ರಿಂದ ಕೇವಲ ನಮಗೆ ಸೌಮಂಗಲಿತನದ ಅಭಿವೃದ್ಧಿ ಅಷ್ಟೇ ಅಲ್ಲ, ಮನೆಗೂ ಕೂಡ ತುಂಬ ಒಳ್ಳೆಯದಾಗುತ್ತೆ. ಜೊತೆಯಲ್ಲಿ ನಮ್ಮ ಎಷ್ಟೋ ಕಷ್ಟಗಳು ಕಳೆಯುತ್ತೆ. ಭೀಮನ ಅಮಾವಾಸ್ಯೆ ಪೂಜೆ ಅಂತಂದರೆ ಕೇವಲ ಗಂಡನ ಪಾದ ತೊಳೆದು ಪೂಜೆ ಮಾಡಿ ಅದರ ಫೋಟೋಸನ್ನು ವಾಟ್ಸಪ್ ಸ್ಟೇಟಸ್ಗಳಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ಹಾಕ್ಕೊಳ್ಳುವಂತಹದ್ದನ್ನು ಮಾತ್ರನೇ ನಾವು ಭೀಮನ ಅಮಾವಾಸ್ಯೆ ಪೂಜೆ ಅಂತ ಹೇಳಿ ತಿಳ್ಕೋಬಾರ್ದು. ಶಾಸ್ತ್ರೋಕ್ತವಾದಂತಹ ರೀತಿಯಲ್ಲಿ ಮನೆಯಲ್ಲಿ ಮೊದಲು ಪೂಜೆಯನ್ನು ಮಾಡಬೇಕು. ಬುಧವಾರ 12ನೇ ತಾರೀಕು ಭೀಮನ ಅಮಾವಾಸ್ಯೆ ಬಂದಿರುವಂತಹದ್ದು. ಅವತ್ತಿನ ದಿವಸ ಯಾವ ರೀತಿ ನೀವು ನಿಮ್ಮ ಮನೆ ದೇವರ ವಾರ ಮಾಡ್ತಿರಲ್ವ, ಅಂದರೆ ಎಲ್ಲ ಫೋಟೋಗಳನ್ನ ಒರೆಸ್ಕೊಂಡು ಎಲ್ಲ ದೇವರ ಸಾಮಗ್ರಿಯನ್ನು ತೊಳ್ಕೊಂಡು ಕಳಸವನ್ನು ಹೂಡಿ ನಿಮ್ಮ ಮನೆ ದೇವರ ವಾರದ ದಿವಸ ಯಾವ ರೀತಿ ಪೂಜೆ ಮಾಡ್ತಿರೋ ಅದೇ ರೀತಿ ಭೀಮನ ಅಮಾವಾಸ್ಯೆಯ ದಿವಸ ಪೂಜೆ ಮಾಡಬೇಕಾಗತ್ತೆ. ಆದರೆ ಹಿಂದಿನ ದಿವಸ ಮಂಗಳವಾರ ಇರೋದ್ರಿಂದ ನೀವು ಯಾವುದೇ ಕಾರಣಕ್ಕೂ ಇಟ್ಟಿರುವಂತಹ ಕಳಸವನ್ನು ವಿಸರ್ಜನೆ ಮಾಡೋದು, ದೇವರ ಮನೆ ಕ್ಲೀನ್ ಮಾಡ್ಕೊಳ್ಳೋದು, ದೇವರ ಸಾಮಗ್ರಿಗಳನ್ನು ತೊಳ್ಕೊಳ್ಳೋ ಅಂತಹದ್ದು ಯಾವುದೂ ಕೂಡ ಮಾಡಲಿಕ್ಕೆ ಬರೋದಿಲ್ಲ. ಮಂಗಳವಾರ ಅದೆಲ್ಲ ಮಾಡಿದ್ರೆ ಮನೆಗೆ ದರಿದ್ರ ಬರುತ್ತೆ. ಏನೇ ನೀವು ದೇವರ ಸಾಮಾನು ತೊಳ್ಕೊತೀನಿ ಪೂಜೆ ಮಾಡ್ತೀನಿ ಅಂದರೂ ಎಲ್ಲವನ್ನ ಕೂಡ ಬುಧವಾರ ಬೆಳಗ್ಗೆ ಬೇಗ ಎದ್ದು ಮಾಡ್ಕೋಬೇಕಾಗುತ್ತೆ. ಹಿಂದಿನ ದಿವಸ ನೈಟ್ ಕಸ ಎಲ್ಲ ಗುಡಿಸಿ ಸ್ವಲ್ಪ ವ್ರತ ಅಂತ ಹೇಳಿರೋದ್ರಿಂದ ನೈಟ್ ನೆಲ ಒರೆಸಿ ಬಿಟ್ಕೊಳ್ಳಿ, ತೊಂದರೆ ಇಲ್ಲ. ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡ್ಕೊಳ್ಳಿ, ಆಗ ನಿಮಗೆ ಬೆಳಗ್ಗೆ ಬೇಗ ಕೆಲಸ ಆಗುತ್ತೆ. ಇನ್ನು ಬೆಳಗ್ಗೆ ಬುಧವಾರ ಬೆಳಗ್ಗೆ ಎಲ್ಲ ದೇವರ ಫೋಟೋಗಳನ್ನು ಒರೆಸ್ಕೊಂಡು, ವಿಶೇಷವಾಗಿ ಈಶ್ವರನ ಫೋಟೋ ಇದ್ದರೆ ಒರೆಸಿ ಸ್ವಲ್ಪ ಅವರಿಗೆ ವಿಭೂತಿ ಎಲ್ಲ ಹಚ್ಚಿ, ನಿಮ್ಮ ಮನೆ ದೇವರ ಫೋಟೋಗೆ ಒಂದು ಎಳೆ ಹೂವನ್ನು ತಪ್ಪದೆ ಹಾಕಿ, ಈಶ್ವರನ ಫೋಟೋಗೂ ಕೂಡ ಒಂದು ಎಳೆ ಹೂವನ್ನು ಹಾಕ್ಕೊಂಡು ಅವತ್ತಿನ ದಿವಸ ಪಂಚಮುಖದ ದೀಪವನ್ನು ಹಚ್ಕೊಳ್ಳೋದಕ್ಕೆ ವ್ಯವಸ್ಥೆ ಮಾಡ್ಕೋಬೇಕು. ಅಂದರೆ ಸ್ವಲ್ಪ ದೀಪವನ್ನು ಇಟ್ಕೊಂಡು 2 ದೀಪವನ್ನು ಕಳಸ ಹೂಡಬೇಕಾಗತ್ತೆ. ಕಳಸದ ಅಕ್ಕಪಕ್ಕ 2 ದೀಪ, ಇಲ್ಲಿ ನಾನು ಚಿತ್ರ ಏನು ಹಾಕಿದ್ದೀನಲ್ಲ ಫೋಟೋ ಅದರಲ್ಲಿ ಕಾಣಿಸ್ತಾ ಇದೆಯಲ್ಲ, ದೀಪಾಲೆ ಕಂಬಗಳನ್ನೇ ಇಟ್ಕೋಬೇಕು ಅಂತ ಏನಿಲ್ಲ. ನಿಮ್ಮ ಮನೆಯಲ್ಲಿ ಯಾವ ದೀಪ ಇರುತ್ತೆ 2 ದೀಪಗಳನ್ನು ಇಟ್ಕೊಂಡು ಈ ರೀತಿ 5 ಮುಖದ ದೀಪವನ್ನು ಹಚ್ಚಬೇಕು. ಅಂದರೆ ಒಂದೊಂದು ಕಡೆಗೆ 2 ಬತ್ತಿ ಹಾಕಿ ಒಂದು ದೀಪದಲ್ಲಿ 5 ಮುಖಗಳು ಬರುವ ಹಾಗೆ ದೀಪವನ್ನು ರೆಡಿ ಮಾಡ್ಕೋಬೇಕಾಗತ್ತೆ. ಆ ದೀಪಗಳಿಗೆ ಅಂದರೆ ದೀಪದ ಕಂಬಗಳಿರುತ್ತಲ್ಲ ಅದಕ್ಕೆ ಒಂದು ಸುತ್ತು ಹೂವನ್ನು ಸುತ್ತಿ ಅರಿಶಿಣ, ಕುಂಕುಮ, ಅಕ್ಷತೆ ಎಲ್ಲವನ್ನು ಹಾಕ್ಕೊಂಡು ಎಳ್ಳೆಣ್ಣೆ ಹಾಕ್ಕೊಂಡು ಸಿದ್ಧ ಮಾಡ್ಕೊಳ್ಳಿ. ಇನ್ನು ಕಳಸವನ್ನು ಯಾವ ರೀತಿ ಹೂಡುವಂತಹದ್ದು ಅಂತಂದರೆ, ಒಂದು ತಟ್ಟೆಯಲ್ಲಿ ಅಕ್ಕಿಯನ್ನು ಹಾಕ್ಕೊಂಡು ನೀವು ಮಾಮೂಲಿ ಯಾವ ರೀತಿ ಕಳಸವನ್ನು ಇಡ್ತೀರೋ ಆ ರೀತಿ ಇಟ್ಟು 5 ವಿಳೆದೆಲೆ, ಒಂದು ತೆಂಗಿನಕಾಯಿಯನ್ನು ಬಳಸ್ಕೊಳ್ಳಿ. ಕಳಸದ ಒಳಗಡೆ ಅರಿಶಿಣ, ಕುಂಕುಮ, ಅಕ್ಷತೆ, ಒಂದು ನಾಣ್ಯ ಎಲ್ಲವನ್ನು ಹಾಕಿ ಕಳಸ ಯಾವ ರೀತಿ ನಿಮ್ಮ ಮನೆಯಲ್ಲಿ ಹೂಡ್ತೀರಾ ಆ ರೀತಿಯನ್ನು ನೀವು ಕಳಸವನ್ನು ಹೂಡ್ಕೋಬಹುದು. ಕಳಸ ಹೂಡ್ತಿದ್ದ ಹಾಗೆ ಅರಿಶಿಣದ ದಾರದಲ್ಲಿ 9 ಎಳೆ ದಾರ ಮಾಡ್ಕೋಬೇಕು. ಅಂದರೆ ಅರಿಶಿಣದ ದಾರ ಇರುತ್ತಲ್ವ
ಗ್ರಂಥಿಗೆ ಅಂಗಡಿನಲ್ಲಿ ಕೇಳಿದ್ರೆ ಕೊಡ್ತಾರೆ, ಅರಿಶಿಣದ ದಾರ ಕೊಡಿ ಅಂತ. ಆ ಅರಿಶಿಣದ ದಾರದಲ್ಲಿ 9 ಎಳೆ ಮಾಂಗಲ್ಯ ಕಳಸಕ್ಕೆ ಕಟ್ಟೋ ಹಾಗೆ ನಾವು ಯಾವ ರೀತಿ ಹಾಕ್ತೀವಿ, ಅಥವಾ ವರಮಹಾಲಕ್ಷ್ಮಿ ಹಬ್ಬದ ಸಂದರ್ಭದಲ್ಲಿ ಕೈಗೆ ಕಟ್ಕೋತೀವಲ್ವ ಕಂಕಣ, ಆ ರೀತಿ 9 ಎಳೆ ಮಾಡಿಕೊಂಡು ಅದರ ಮಧ್ಯದಲ್ಲಿ ಒಂದು ಹೂವನ್ನು ಸೇರಿಸಿ ನಿಮ್ಮ ಕೈಗೆ ಕಟ್ಕೋಬೇಕು. ಆ ರೀತಿ ಒಂದು ಕಂಕಣವನ್ನು ಸಿದ್ಧ ಮಾಡಿ ಇಟ್ಕೊಳ್ಳಿ. ಆವತ್ತಿನ ದಿವಸ ತಪ್ಪದೆ ಅಂಚಿರುವಂತಹ ಒಳ್ಳೆ ಸೀರೆಯನ್ನು ಉಟ್ಕೊಂಡು ಹಣೆಗೆ ಕುಂಕುಮ, ಕೆನ್ನೆಗೆ ಅರಿಶಿಣ, ಮುಡಿಗೆ ಸ್ವಲ್ಪ ಹೂವನ್ನು ಮುಡ್ಕೊಳ್ಳಿ, ಕೈ ತುಂಬ ಬಳೆಯನ್ನು ಹಾಕ್ಕೊಳ್ಳಿ. ನಿಮ್ಮ ಮಾಂಗಲ್ಯ ಭಾಗ್ಯ ಏನಿದೆ ಅದು ವೃದ್ಧಿಯಾಗಲಿ ಅಂತ ಹೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳುವಂತಹ ದಿವಸ. ಸೊ ಹೀಗಾಗಿ ಒಳ್ಳೆಯ ರೀತಿಯಲ್ಲಿ ಅಲಂಕಾರವನ್ನು ಮಾಡಿಕೊಳ್ಳಿ. ಇನ್ನು ದೇವರ ಮನೆಯಲ್ಲಿ ಏನೆಲ್ಲ ಫೋಟೋಗಳಿದೆ ಅದೆಲ್ಲದಕ್ಕೂ ಸಹ ಏನು ಹೂಗಳಿರುತ್ತೆ ಅದನ್ನು ಇಟ್ಟು ಅಲಂಕಾರ ಮಾಡಿ. ವಿಶೇಷವಾಗಿ ಸ್ವಲ್ಪ ಕಣಗಲೆ ಹೂವು ಸಿಕ್ಕಿದ್ರೆ ಈಶ್ವರನ ಫೋಟೋಗೆ ಅರ್ಪಣೆ ಮಾಡಿ, ತುಂಬ ಒಳ್ಳೆಯದು. ಈಶ್ವರನಿಗೆ ಕಣಗಲೆ ಹೂವು ಇಟ್ಟರೆ ಒಳ್ಳೆಯದಾಗುತ್ತೆ. ಇಲ್ಲ ಅಂತಂದರೆ ಬಿಳಿ ಎಕ್ಕದ ಹೂವು ಅದನ್ನು ಕೂಡ ಇಡಬಹುದು. ಸಿಕ್ಕರೆ ಇಡಿ, ಇಲ್ಲ ಅಂತಂದರೆ ಏನು ಹೂಗಳಿದೆಯೋ ಅದನ್ನು ಹಾಕ್ಕೊಂಡು ಅಲಂಕಾರವನ್ನು ಮಾಡ್ಕೊಳ್ಳಿ. ಇನ್ನು ಕಳಸವನ್ನು ಕೂಡ ಸಿದ್ಧಪಡಿಸ್ಕೊಂಡಿರ್ತೀರ, ಕಳಸಕ್ಕೂ ಕೂಡ ಎಂಥದಾದರೂ ಒಂದು ಎಳೆ ಹೂವನ್ನು ಹಾಕ್ಕೊಂಡು ಅಲಂಕಾರವನ್ನು ಮಾಡ್ಕೊಳ್ಳಿ. ಮೊದಲು ಹೊರಗಡೆ ತುಳಸಿ ಪೂಜೆಯನ್ನು ಅವತ್ತಿನ ದಿವಸ ವಿಶೇಷವಾಗಿ ಶಾಸ್ತ್ರೋಕ್ತವಾಗಿ ಮಾಡಿ, ಅರಿಶಿಣ, ಕುಂಕುಮ, ಅಕ್ಷತೆ, ಹೂ ಎಲ್ಲ ಹಾಕಿ 2 ದೀಪವನ್ನು ಇಟ್ಕೊಂಡು ರಂಗೋಲಿ ಕೂಡ ಹಾಕ್ಕೊಂಡು ತುಳಸಿ ಗಿಡದ ಎದುರುಗಡೆ ಕೂತು ನೀವೇನು ಮೊದಲು ತುಳಸಿ ಗಿಡಕ್ಕೆ ಅರಿಶಿಣ ಕುಂಕುಮ ಹಾಕ್ತಿರಲ್ವ ಅದರಲ್ಲಿ ಸ್ವಲ್ಪ ತಕ್ಕೊಂಡು ನಿಮ್ಮ ಮಾಂಗಲ್ಯಕ್ಕೆ ಇಟ್ಕೊಂಡು ತುಳಸಿ ಗಿಡಕ್ಕೆ ನಮಸ್ಕಾರ ಮಾಡಿ 2 ವಿಳೆದೆಲೆ, ಅಡಿಕೆ, ಬಾಳೆಹಣ್ಣು ಎಲ್ಲವನ್ನು ಕೂಡ ತುಳಸಿ ಗಿಡದ ಮುಂದೆ ನೀವು ಅರ್ಪಣೆ ಮಾಡಬೇಕು. ಇದಾದ ಮೇಲೆ ದೇವರ ಮನೆಯಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಕಳಸ ಹೂಡುವಾಗ ಕೂಡ ನೀವು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೋಬೇಕು, ನನ್ನ ಮಾಂಗಲ್ಯ ಭಾಗ್ಯ ಗಟ್ಟಿಯಾಗಿರಲಿ ಅಂತ. ಈಗೇನು ನೀವು ಪಂಚಮುಖದ ದೀಪವನ್ನು ಇಟ್ಕೊಂಡಿರ್ತೀರಲ್ವ ಆ ದೀಪವನ್ನು ಹಚ್ಕೊಳ್ಳುವಂತಹದ್ದನ್ನು ಮಾಡಿ. ರಾಯರ ಫೋಟೋಕ್ಕೂ ಕೂಡ ಆವತ್ತಿನ ದಿವಸ 1 ಎಳೆ ತುಳಸಿ ಇದ್ದರೆ ಹಾಕಿ ತುಪ್ಪದ ದೀಪವನ್ನು ರಾಯರ ಮುಂದೆ ಹಚ್ಕೊಳ್ಳುವಂತಹದ್ದನ್ನು ಮಾಡಿ. ಇದೆಲ್ಲ ಆದಮೇಲೆ ಅಗರಬತ್ತಿಯಿಂದ ಧೂಪವನ್ನು ತೋರಿಸುವಂತಹದ್ದು ಮಾಡಿಕೊಂಡು 5 ತರಹದ ಹಣ್ಣು, ವಿಳೆದೆಲೆ, ಅಡಿಕೆ, ಒಂದು 11 ರೂಪಾಯಿ ದಕ್ಷಿಣೆ, ತೆಂಗಿನಕಾಯಿ ಎಲ್ಲವನ್ನು ಕೂಡ ಕಳಸದ ಎದುರುಗಡೆ ಇಡಬೇಕಾಗತ್ತೆ. ಇದೆಲ್ಲ ಇಟ್ಟು ಹಣ್ಣುಗಳನ್ನೆಲ್ಲ ನೈವೇದ್ಯವಾಗಿ ತೋರಿಸಿ ಶಾವಿಗೆ ಪಾಯಸ ಮಾಡಬೇಕು. ಆವತ್ತಿನ ದಿವಸ ಹಾಲನ್ನು ಬಳಸ್ಕೊಂಡು ಶಾವಿಗೆ ಪಾಯಸವನ್ನು ಮಾಡಿ ರಾಯರಿಗೂ ಕೂಡ ಶಾವಿಗೆ ಪಾಯಸ ಇಡಬಹುದು. ಒಂದು ಬೇರೆ ಬಟ್ಟಲಿನಲ್ಲಿ ರಾಯರಿಗೂ ಕೂಡ ಆವತ್ತಿನ ದಿವಸ ಶಾವಿಗೆ ಪಾಯಸವನ್ನು ನೈವೇದ್ಯವಾಗಿ ತೋರಿಸ್ಬಿಟ್ಟು ತೆಂಗಿನಕಾಯಿಯನ್ನು ಒಡಿರಿ. ತೆಂಗಿನಕಾಯಿಯನ್ನು ಹೊಡೆದ್ಬಿಟ್ಟು ಮಹಾಮಂಗಳಾರತಿಯನ್ನು ಮಾಡ್ಕೊಳ್ಳಿ. ಕೊನೆಯದಾಗಿ ಕಳಸವನ್ನು ಇಟ್ಟಿರ್ತೀರಲ್ಲ ಅದರ ಮೇಲೆ ಸ್ವಲ್ಪ ಹಳದಿ ಅಕ್ಷತೆಯನ್ನು ಹಾಕಿ ನಮಸ್ಕಾರವನ್ನು ಮಾಡಿಕೊಳ್ಳುವಂತಹದ್ದು. ಇಲ್ಲಿಗೆ ನಿಮ್ಮ ದೇವರ ಮನೆಯ ಪೂಜೆ ಪೂರ್ತಿಯಾಗುತ್ತೆ. ಈಗ ಯಜಮಾನರ ಪೂಜೆ. ಆದಷ್ಟು ಯಜಮಾನರಿಗೆ ಪಂಚೆಯನ್ನು ಧರಿಸ್ಕೊಳ್ಳಿಕ್ಕೆ ಹೇಳಿ. ಒಂದು ತಿಳ್ಕೊಳ್ಳಿ, ಅವರ ಪಾದಕ್ಕೆ ಸ್ವಲ್ಪ ಅರಿಶಿಣ ಕುಂಕುಮ, ಒಂದು ಹೂವನ್ನು ಇಟ್ಟು ನಮಸ್ಕಾರ ಮಾಡಿಕೊಂಡ್ರೆ ಸಾಕಾಗತ್ತೆ. ಪಾದಗಳಿಗೆ ಅಂದರೆ ಮನುಷ್ಯರ ಪಾದಗಳಿಗೆ ಊದ್ಗಡ್ಡಿಯನ್ನು ಬೆಳಗುವಂತಹದ್ದು ಅಥವಾ ಕರ್ಪೂರದ ಆರತಿಯನ್ನು ಬೆಳಗುವಂತಹದ್ದು ಅಥವಾ ಗಂಡನ ಪಾದಗಳ ಅಕ್ಕಪಕ್ಕ ದೀಪವನ್ನು ಹಚ್ಚಿಡುವಂತಹದ್ದು, ತೆಂಗಿನಕಾಯಿ ಹೊಡೆಯುವಂತಹದ್ದು ಇದೆಲ್ಲ ಮಾಡಲಿಕ್ಕೆ ಹೋಗಬೇಡಿ. ಯಜಮಾನರನ್ನು ಎಲ್ಲಾದರೂ ಒಂದು ಪೀಠದ ಮೇಲೆ ಕೂರಿಸಿ ಅವರ ಪಾದಗಳಿಗೆ ಕುಂಕುಮ, ಅರಿಶಿಣ, ಒಂದು ಹೂವನ್ನು ಇಟ್ಟು ಅವರ ಕೈಲಿ ಸ್ವಲ್ಪ ಹಳದಿ ಅಕ್ಷತೆಯನ್ನು ಕೊಡಿ. ನೀವು ಅವರ ಪಾದಗಳಿಗೆ ನಮಸ್ಕಾರವನ್ನು ಮಾಡಿಕೊಂಡು ಆ ಅಕ್ಷತೆಯನ್ನು ನಿಮ್ಮ ತಲೆಯ ಮೇಲೆ ಹಾಕಿಸ್ಕೊಂಡು ಆಶೀರ್ವಾದ ಪಡೆದುಕೊಳ್ಳಿ. ಇದಾದ ಮೇಲೆ ಒಂದು ತಟ್ಟೆಯಲ್ಲಿ ಕುಂಕುಮ, ಅರಿಶಿಣ ಎಲ್ಲ ಹೂವು ಜೋಡಿಸಿಟ್ಕೊಂಡು ನಿಮ್ಮ ಮಾಂಗಲ್ಯ ಏನಿರುತ್ತಲ್ವ ಅದಕ್ಕೆ ಯಜಮಾನರ ಕೈಯಿಂದ ಕುಂಕುಮ ಅರಿಶಿಣವನ್ನು ಹಚ್ಚಿಸ್ಕೊಂಡು ನಿಮ್ಮ ಹಣೆಗೂ ಕುಂಕುಮ, ಕೆನ್ನೆಗೆ ಅರಿಶಿಣವನ್ನು ಅವರ ಕೈಯಿಂದ ಹಿಡಿಸ್ಕೊಳ್ಳಿ. ನಿಮ್ಮ ಮುಡಿಗೆ ಸ್ವಲ್ಪ ಹೂವನ್ನು ಅವರ ಕೈಯಿಂದ ಮುಡಿಸ್ಕೊಂಡು ಕಂಕಣ ಮಾಡಿಟ್ಕೊಂಡಿರ್ತೀರಲ್ವ 9 ಎಳೆ ದಾರದ್ದು ಅದನ್ನು ಯಜಮಾನರ ಕೈಯಿಂದ ನಿಮ್ಮ ಬಲಗೈಗೆ ಕಟ್ಟಿಸ್ಕೊಳ್ಳಿ. ಇದನ್ನು ಗಂಡ ಹೆಂಡತಿಯ ಕೈಗೆ ಕಟ್ಟಬೇಕೇ ಹೊರತು ಹೆಂಡತಿ ಗಂಡನ ಕೈಗೆ ಕಂಕಣವನ್ನು ಕಟ್ಟಬಾರ್ದು. ಇದೆಲ್ಲ ಆದಮೇಲೆ ಏನು ನೀವು ಪಾಯಸವನ್ನು ಮಾಡಿರ್ತೀರಲ್ವ ಸಿಹಿ, ಯಜಮಾನರಿಗೆ ನೀವು ತಿನ್ನಿಸಿ ನಿಮಗೂ ಕೂಡ ಯಜಮಾನರಿಗೆ ತಿನ್ನಿಸ್ಲಿಕ್ಕೆ ಹೇಳಿ. ಇದೇ ಶಾಸ್ತ್ರೋಕ್ತವಾದಂತಹ ಜ್ಯೋತಿರ್ಭೀಮೇಶ್ವರ ವ್ರತ. ಕೈಯಲ್ಲಿರುವಂತಹ ಕಂಕಣ ಒಂದು 3 ದಿವಸಗಳ ಕಾಲ ನಿಮ್ಮ ಕೈಯಲ್ಲಿ ಇರಲಿ. ಅದಾದ ನಂತರ ಯಾವುದಾದ್ರೂ ಗಿಡದ ಬುಡಕ್ಕೆ ಅದನ್ನು
ಹಾಕಿಬಿಡಿ. ಕೈಯಲ್ಲಿ ಆ ಕಂಕಣ ಇರೋ ತನಕ ನಾನ್ ವೆಜ್ಜನ್ನು ತಿನ್ನಲಿಕ್ಕೆ ಹೋಗಬೇಡಿ. ಇದು ಶಾಸ್ತ್ರೋಕ್ತವಾದಂತಹ ಜ್ಯೋತಿರ್ಭೀಮೇಶ್ವರ ವ್ರತದ ಪೂಜಾ ವಿಧಾನ. ಕಳಸವನ್ನು ನೀವು ಹೇಗೆ ಮುಂದಿನ ವಾರ ಮಾಡುವಾಗ ತೆಗೆದು ಪೂಜೆ ಮಾಡ್ತಿರಲ್ವ, ಅದೇ ರೀತಿ ನೀವು ನೆಕ್ಸ್ಟು ಯಾವಾಗ ನಿಮ್ಮ ಮನೆ ದೇವರ ವಾರ ಮಾಡ್ತೀರಾ ಅವತ್ತಿನ ದಿವಸನೇ ಕಳಸವನ್ನು ವಿಸರ್ಜನೆ ಮಾಡ್ಕೋಬಹುದು. ಇದಿಷ್ಟು ಕೂಡ ಮಾಹಿತಿ ಭೀಮೇಶ್ವರ ವ್ರತದ ಬಗ್ಗೆ. ಇಲ್ಲಿಗೆ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.